ಹಾಯ್ ಎಲ್ರಿಗೂ ನಮಸ್ಕಾರಗಳು. ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇವತ್ತು ಹೆಲ್ತಿಯಾಗಿರೋ ಒಂದು ಮೊಸರು ಸಾರು ಮಾಡಿದ್ದೇನೆ ನಾನು. ಬರೀ ಮೊಸರು ಮತ್ತು ಕೆಲವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೇನೆ, ಅದೆಲ್ಲ ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ನೋಡಿ ಬರುವ ನಾನು ಏನೆಲ್ಲ ಹಾಕಿ ಈ ಒಂದು ಒಳ್ಳೆಯ ಮೊಸರು, ರುಚಿಕರವಾದ ಮೊಸರು ಸಾರು ಮಾಡಿದ್ದೇನೆ ಅಂತ. ಈಗ ಮೊಸರು ಸಾರು ಮಾಡುವಾಗ ಅಲ್ಯೂಮಿನಿಯಂ ಪಾತ್ರೆ ತಗೊಳ್ಳೇಬಾರ್ದು. ಸ್ಟೀಲ್ ಅಥವಾ ಮಣ್ಣಿನ ಪಾತ್ರೆ ಎಲ್ಲ ತಗೊಳ್ಬೋದು. ಮಣ್ಣಿನ ಪಾತ್ರೆ ಒಳ್ಳೆಯದು, ಸ್ಟೀಲ್ ಒಳ್ಳೆಯದು. ಇಲ್ಲಿ ನಾನು ನೋಡಿ ಎಷ್ಟು ಮೊಸರು ಹಾಕ್ತಾಯಿದ್ದೇನೆ, ಅಷ್ಟು ಅಳತೆಗೆ ನೀರು ಹಾಕ್ತಾಯಿದ್ದೇನೆ. ಈಗ ನಾನು ಇಲ್ಲಿ 2 ಕಪ್ಪು ಮೊಸರು ತಗೊಳ್ತಾ ಇದ್ದೇನೆ. ನಂತರದಲ್ಲಿ ನಾವು ಸೇಮ್ ಅಳತೆಗೆ ನೀರು ತಗೊಳ್ಬೇಕು. ಯಾಕೆಂದರೆ ಮೊಸರು ಸ್ವಲ್ಪ ಹುಳಿ ಬಂದಿರಬೇಕು, ಮತ್ತು ಹುಳಿ ಅಂಶ ಇಲ್ಲೆಲ್ಲೂ ಸೇರಿಸುವಾಗಿಲ್ಲ ನಾವು. ಹಾಗೆ ಇಲ್ಲಿ ನೋಡಿ 2 ಕಪ್ಪು ಮೊಸರು ತಗೊಂಡಿದ್ದೇನೆ. ಈಗ ಅಷ್ಟು ನೀರು ಹಾಕುವ. ಸಡನ್ ಯಾರಾದರೂ ನೆಂಟರು ಬಂದರೆ ಒಂದು 5 ನಿಮಿಷದಲ್ಲಿ ಮಾಡುವಂತಹ ಒಂದು ಸೂಪರ್ ಸಾರು. ಇದಕ್ಕೆ ಬಿಸಿ ಬಿಸಿ ಅನ್ನ, ಈ ಒಂದು ಮೊಸರು ಸಾರು ಮತ್ತು ಒಂದು ಉಪ್ಪಿನಕಾಯಿ ಕೊಟ್ಟರೆ ಭರ್ಜರಿ ಊಟ ಮಾಡ್ಕೊಂಡು ಹೋಗ್ತಾರೆ ನೆಂಟರು. ಈಗ ಸ್ವಲ್ಪ ಹುಳಿ ಮೊಸರಿಗೆ, 2 ಕಪ್ ಹುಳಿ ಮೊಸರಿಗೆ, ಜಾಸ್ತಿ ಹುಳಿಯಲ್ಲ, ಸ್ವಲ್ಪ ಹುಳಿ ಬಂದಿರಲೇಬೇಕು. 2 ಕಪ್ ಮೊಸರಿಗೆ 2 ಕಪ್ ನೀರು ಹಾಕಿ ಇದನ್ನು ಈಗ ಸರಿಯಾಗಿ ಕಲಸಬೇಕು ನಾವು. ಇದನ್ನು ಜಾಸ್ತಿ ಕುದಿಸುವಾಗಿಲ್ಲ. ಮೊಸರು ಸಾರು ಮಾಡುವಾಗ ತುಂಬ ಕುದಿಸಬಾರ್ದು, ಲೈಟಾಗಿ ಕುದಿಯುವಾಗ ಆಫ್ ಮಾಡಬೇಕು. ಈಗ ನಾನು ಮೊಸರಿನ ಸಾರಿಗೆ ತಗೊಂಡಿರುವ ಸಾಮಗ್ರಿಗಳು ಹೇಳ್ತೀನಿ. ಇದು ಸಾಸಿವೆ, ಸ್ವಲ್ಪ ಒಣಮೆಣಸಿನಕಾಯಿ, ಗುಂಟೂರು ಮತ್ತು ಬ್ಯಾಡಗಿ ಮಿಕ್ಸ್ ಇದೆ, ಒಂದು ಸಣ್ಣ ಈರುಳ್ಳಿ, ಸಾಂಬಾರು ಈರುಳ್ಳಿ ಆದರೆ ಇನ್ನೂ ಒಳ್ಳೆಯದು, ಅಥವಾ ಚಿಕ್ಕ ಈರುಳ್ಳಿ ಆದರೆ ಇನ್ನೂ ಒಳ್ಳೆಯದು. ಚಿಕ್ಕ ಈರುಳ್ಳಿ ಇರಲಿಲ್ಲ. ಸ್ವಲ್ಪ ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಒಂದು 2-3 ಅಂಗುಲ ಶುಂಠಿ, ಕರಿಬೇವು. ಈಗ ನಾವು ಸ್ಟಾರ್ಟ್ ಮಾಡೋಣ. ನಾನು ಮೊದಲೇ ಹೇಳಿದಾಗೆ ಮೊಸರು ಸಾರಿಗೆ ನಾನಿಲ್ಲಿ ಸ್ಟೀಲ್ ಕಡಾಯಿ ತಗೊಂಡಿದ್ದೇನೆ. ಮತ್ತೆ ಹೇಳ್ತಾ ಇದ್ದೀನಿ, ಅಲ್ಯೂಮಿನಿಯಂ ಪಾತ್ರೆ ಯೂಸ್ ಮಾಡಬೇಡಿ. ಈಗ 1 ಸ್ಪೂನಷ್ಟು ಎಣ್ಣೆ ಹಾಕಿದೆ. ಎಣ್ಣೆ ಒಳ್ಳೆ ಬಿಸಿ ಆಗಲಿ. ಈಗ ಸಾಸಿವೆ ಹಾಕಿ, ಸಾಸಿವೆ ಸಿಡಿತಾ ಒಣಮೆಣಸು ಕೂಡ ಹಾಕಬೇಕು. ಹಾಗೆ ಈರುಳ್ಳಿ ಹಾಕಿ. ಈಗ ಕಟ್ ಮಾಡಿರುವ ಬೆಳ್ಳುಳ್ಳಿಯನ್ನು ಹಾಕಿ, ಈಗ ಶುಂಠಿ ಹಾಕಿ ಹಸಿ ವಾಸನೆ ಹೋಗೋ ತನಕ ಸಿಮ್ಮಲ್ಲಿಟ್ಟು ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿಟ್ಟರೆ ಸೀದು ಹೋಗ್ಬೋದು. ಈಗ 1-2 ಚಿಟಿಕೆ ಮೆಂತ್ಯ ಕಾಳನ್ನು ಹಾಕಿ ಫ್ರೈ ಮಾಡಿ. ಹಸಿಮೆಣಸಿನಕಾಯಿ ಹಾಕಿ, ಹಾಗೆ ಕರಿಬೇವು ಕೂಡ ಹಾಕಿ 1-2 ನಿಮಿಷ ಫ್ರೈ ಮಾಡಿ. ಈಗ 1-2-3 ಚಿಟಿಕೆ ಕಾಶ್ಮೀರಿ ಚಿಲ್ಲಿ ಪುಡಿ ಅಥವಾ ಯಾವುದಾದ್ರೂ ಒಂದು ಚಿಲ್ಲಿ ಪುಡಿ ಹಾಕಿ, ಹಾಗೆ ಅಷ್ಟೇ ಅರಿಶಿನ ಕೂಡ ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಇಷ್ಟನ್ನು ಕೂಡ ಸಿಮ್ಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬೇಕು. ಈಗ ನಮ್ಮ ಕಲಸಿಟ್ಟ ಮೊಸರನ್ನು ಹಾಕುವ. ಕೊನೆಯಲ್ಲಿ ಉಪ್ಪು ಹಾಕಿದರೆ ಸಾಕು. ಸ್ಟವ್ ಆಫ್ ಮಾಡಿದ ಮೇಲೆ ಈಗ ನಿಧಾನವಾಗಿ ಕಲಸಬೇಕು. ಯಾಕಂದರೆ ಇದು ಒಡೆದು ಹೋಗ್ಬೋದು, ಹಾಲಲ್ವ, ನಾವು ಎಣ್ಣೆ ಎಲ್ಲ ಹಾಕಿದ್ದೇವಲ್ಲ. ಒಂದು ಕುದಿ ಬರಬೇಕಂದ್ರೆ ಆಫ್ ಮಾಡಿ. ನೋಡಿ, ನಮ್ಮ ಮೊಸರು ಸಾರು ರೆಡಿ ಆಯಿತು. ತುಂಬ ಸೊಗಸಾದ ಒಂದು ಸಾರು ಇದು, ಬೇಗನೆ ಆಗ್ತದೆ. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಬೇಕು. ಇದು ತುಂಬ ಕುದಿಲಿಕ್ಕೆ ಬಿಡಬಾರ್ದು. ತುಂಬ ಕುದಿದರೆ ಹಾಲು ಒಡೆದೋಗೋದು ಬೇಗ ಅಲ್ವ. ಒಡೆದ ಹಾಲು, ಒಡೆದ ಬಾಳು ಎರಡೂ ಒಂದೇ ಅಲ್ವ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ.
ಹಾಗಾಗಿ ಒಡೆದು ಹೋಗಲಿಕ್ಕೆ ಬಿಡಬೇಡಿ ದಯವಿಟ್ಟು. ಒಳ್ಳೆ ಬಿಸಿ ಆದರೆ ಸಾಕು. ಒಂದು ಈ ಥರ ಕುದಿ ಬರುವಾಗ ಆಫ್ ಮಾಡಬೇಕು. ಎಲ್ಲರೂ ಮನೇಲಿ ಹೀಗೆ ಮಾಡಿ ನೋಡಿ. ಹಾಗೆ ನನ್ನ ಈ ಒಂದು ಚಾನಲ್ ಕೂಡ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ಆಯಿತಾ. ಈಗ ಸ್ಟವ್ ಆಫ್ ಮಾಡಿದ ಮೇಲೆ ನಾನು ಉಪ್ಪು ಹಾಕಿದ್ದೇನೆ ನೋಡಿ. ಮೊಸರು ಸಾರು ರೆಡಿ ನೋಡಿ. ನಮ್ಮ ಮೊಸರು ಸಾರು ರೆಡಿಯಾಗಿದೆ. ಹಾಗೆ ಇದನ್ನು ನೋಡಿ ನೀವು ಮನೆಯಲ್ಲಿ ಮಾಡಬೇಕು. ಕ್ವಿಕ್ಕಾಗಿ ಮಾಡುವಂತಹ ಸಾರು. ನಿಮಗೆ ಮೈ ಹುಷಾರಿಲ್ಲದಿದ್ದರೆ ಎಲ್ಲ ಬೇಗನೆ ಒಂದು 5 ನಿಮಿಷಕ್ಕೆ ಕುಕ್ಕರಲ್ಲಿ ಅನ್ನ ಆಗುತ್ತೆ, 5 ನಿಮಿಷಕ್ಕೆ ಈ ಮೊಸರು ಸಾರು ಆಗ್ತದೆ. ಎಲ್ಲರೂ ಮನೇಲಿ ಮಾಡಿ ನೋಡಿ. ಹಾಗೆ ನನ್ನ ಈ ಒಂದು ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಟಾಟಾ. ಇನ್ನೊಂದು ಒಳ್ಳೆಯ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ ನಾನು.